ಕೆಲಸದ ಒತ್ತಡ, ರಜೆ ಸಿಗದ ಹಿನ್ನೆಲೆ ಆನ್ಲೈನ್ ವಿಡಿಯೋ ಕಾಲ್ ಮೂಲಕ ವಧೂವರರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ಉಡುಪಿಯ ಸರಸ್ವತಿ ಭವನದಲ್ಲಿ ಮೇಘಾ ಎಂಬ ಯುವತಿ ಕೆನಡಾದಲ್ಲಿರುವಂತಹ ವ್ಯಕ್ತಿ ಮಾಗಡಿ ಮೂಲದ ಚಕ್ರಭಾವಿ ಗ್ರಾಮದ ಯುವಕನ ಜೊತೆಗೆ ನಿಶ್ಚಿತಾರ್ಥವಾಗಿದ್ದಾರೆ. ಕೆಜಿಎಫ್ ಸಹ ನಿರ್ದೇಶಕ ಕೀರ್ತನಗೌಡ ಪುತ್ರನ ದಾರುಣ ಸಾವಾಗಿದೆ. ಲಿಫ್ಟ್ನಲ್ಲಿ ಸಿಲುಕಿ ಕೀರ್ತನಗೌಡ ಪುತ್ರ ಪುಟಾಣಿ ಸೋಹರ್ಷ್ ಸಾವನ್ನಪ್ಪಿದ್ದಾನೆ. ಹೈದರಾಬಾದ್ನಲ್ಲಿ ಸೋಮವಾರ ಈ ಘಟನೆ ನಡೆದಿದೆ. ಕೆಜಿಎಫ್ ಸಿನಿಮಾದಲ್ಲಿ ಕೀರ್ತನ್ ಗೌಡ ಕೆಲಸ ಮಾಡ್ತಾ ಇದ್ರು. ಸದ್ಯ ತೆಲುಗಿನಲ್ಲಿ ಸ್ವತಂತ್ರ ನಿರ್ದೇಶಕರಾಗಿ ಕೀರ್ತನ್ ಗೌಡ ಕೆಲಸ ಮಾಡ್ತಾ ಇದ್ರು. ಕೀರ್ತನ್ ಗೌಡಗೆ ತೆಲುಗು ಚಿತ್ರರಂಗ ಸಾಂತ್ವನ ಹೇಳಿದೆ. ನಟ ರಾಜ್ಬೀರ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ನಡುವೆ ಅಂತರ ಮೂಡಿದೆಯಾ ಎಂಬ ಮಾತುಗಳು ಕೇಳಿಬಂದಿತ್ತು. ಈ ಬಗ್ಗೆ ನ್ಯೂಸ್ ಸೆಟ್ಟಿಂಗ್ ಜೊತೆ ರಾಜ್ಬೀರ್ ಶೆಟ್ಟಿ ಸ್ನೇಹದ ಮಾತುಗಳನ್ನಾಡಿದ್ದು, ನಾನು ಕಾಂತಾರ ಚಾಪ್ಟರ್ 1 ಶುರುವಾದಾಗಲೇ ಹೇಳಿ ಹೊರಗೆ ಬಂದೆ. ಕಾಂತಾರ 1ನಲ್ಲಿ ನನ್ನ ನಂಬಿಕೆಗೆ ಯಾವುದೋ ತೊಂದರೆ ಆಗೋ ಚಾನ್ಸಸ್ ಇರೋ ಕಾರಣದಿಂದ ಹೊರಗುಳಿತೀನಿ ಅಂತ ಹೇಳಿ ಬಂದೆ. ನಾನು ರಿಷಬ್ ನಿರ್ದೇಶನದ ಕಾಂತಾರ 1 ನೋಡಿದ್ದೀನಿ. ರಿಷಬ್ ಶೆಟ್ಟಿ ನಮ್ಮ 45 ಸಿನಿಮಾ ನೋಡಲೇಬೇಕು ಅಂತೇನಿಲ್ಲ. ರಿಷಬ್ ಶೆಟ್ಟಿ ನನ್ನ ಹೆಸರು ಹೇಳಿಲ್ಲ ಅಂತ ಹರ್ಟ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ. ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಕೋರ್ಟ್ ಸಾಕ್ಷ್ಯ ವಿಚಾರಣೆ ಆರಂಭಿಸಲಿದೆ. ನಾಳೆಯಿಂದ 57ನೇ ಸಿಸಿಎಚ್ ಟ್ರಯಲ್ ನಡೆಯಲಿದ್ದು ಎಸ್ಪಿಪಿ ಮತ್ತು ತಂಡ ಸಿದ್ಧತೆಯನ್ನು ನಡೆಸಿದೆ. ಎಸ್ಪಿಪಿ ಪ್ರಸನ್ನಕುಮಾರ್, ತನಿಖಾಧಿಕಾರಿ ಎಸಿಪಿ ಚಂದನ್ ಶೆಡ್ ಸೇರಿದಂತೆ ಘಟನಾ ಸ್ಥಳಗಳನ್ನು ಪರಿಶೀಲಿಸಿದ್ದಾರೆ. ರೇಣುಕಾಸ್ವಾಮಿ ಶವ ಎಸೆದಿದ್ದ ಅಪಾರ್ಟ್ಮೆಂಟ್ ಬಳಿಯ ಸ್ಥಳ, ಕೊಲೆ ನಡೆದಿದ್ದ ರಾಜರಾಜೇಶ್ವರಿ ನಗರ ಪಟ್ಟಣಗೆರೆ ಶೆಡ್ನ ಸ್ಥಳ, ರೇಣುಕಾಸ್ವಾಮಿ ಕೈಮುಗಿದು ಬೇಡಿಕೊಂಡಿದ್ದ ಸ್ಥಳ ಪರಿಶೀಲನೆ ನಡೆಸಲಾಗಿದೆ. ರಾಜ್ಯದ 6 ಜಿಲ್ಲೆಗಳ ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ನಿನ್ನೆ ಹಾಸನ, ಗದಗ ಡಿಸಿ ಕಚೇರಿ, ಮಂಗಳೂರು ಆರ್ಟಿಒ ಕಚೇರಿಗೆ ಬೆದರಿಕೆ ಹಾಕಲಾಗಿತ್ತು. ಇವತ್ತು ವಿಜಯಪುರ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್ ಕಳಿಸಲಾಗಿದೆ. ಪೊಲೀಸರು ಶ್ವಾನ ದಳದಿಂದ ಡಿಸಿ ಕಚೇರಿ ಪರಿಶೀಲನೆ ಮಾಡಲಾಯಿತು. ಜೊತೆಗೆ ಇಮೇಲ್ ಐಡಿ ಪರಿಶೀಲಿಸಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇತ್ತ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಹುಸಿ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಜಿಲ್ಲಾಧಿಕಾರಿ ಇಲಾಖೆಯ ಮೇಲ್ಗೆ ಹುಸಿ ಬಾಂಬ್ ಬೆದರಿಕೆ ಕಳಿಸಲಾಗಿದೆ. ತಕ್ಷಣ ವಿಚಾರವನ್ನ ಡಿಸಿ ಗಂಗಾಧರ ಸ್ವಾಮಿ ಎಸ್ಪಿಗೆ ಮಾಹಿತಿ ಕೊಟ್ಟರು. ಬಾಂಬ್ ನಿಷ್ಕ್ರಿಯ ದಳ ಆಗಮಿಸಿದ್ರು. 40ಕ್ಕೂ ಅಧಿಕ ಕೊಠಡಿ ಪರಿಶೀಲನೆ ಮಾಡಲಾಗಿದೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ರವಾನಿಸಲಾಗಿದೆ. ಬಾಂಬ್ ಬೆದರಿಕೆ ಹಿನ್ನೆಲೆ ಬಿಗಿ ಭದ್ರತೆ ಒದಗಿಸಲಾಗಿದ್ದು ಒಬ್ಬೊಬ್ಬರನ್ನೇ ಚೆಕಿಂಗ್ ಮಾಡಿ ಒಳಬಿಡಲಾಗ್ತಾ ಇದೆ. ಮತ್ತೊಂದು ಕಡೆ ಪ್ರಗತಿ ಪರಿಶೀಲನಾ ಸಭೆ ಮತ್ತು ಭೂ ಸ್ವಾಧೀನ ಸಭೆ ರದ್ದು ಮಾಡಲಾಗಿದೆ. ಇತ್ತ ಉತ್ತರ ಕನ್ನಡದ ಭಟ್ಕಳದ ತಹಶೀಲ್ದಾರ್ ಕಚೇರಿಗೂ ಕೂಡ ಬಾಂಬ್ ಬೆದರಿಕೆ ಹಾಕಲಾಗಿದೆ. ತಮಿಳರು ಮತ್ತು ಪಾಕಿಸ್ತಾನಿಗಳ ಸೇಡು ಎಂದು ಗಯನಾ ರಮೇಶ್ ಹೆಸರಿನ ಮೇಲ್ ಖಾತೆಯಿಂದ ಸಂದೇಶ ಬಂದಿದೆ. ಭಟ್ಕಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿ ಪರಿಶೀಲನೆ ನಡೆಸಿದೆ. ಬೆಳಗಾವಿ ಮೂಲದ ಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದಲ್ಲಿ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಸೇರಿ 7 ಜನರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಅಕ್ಟೋಬರ್ 24ರಂದು ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವುದಾಗಿ ಆರೋಪಿಸಲಾಗಿದೆ. ಪಾರ್ಟಿ ವೇಳೆ ಪೊಲೀಸರ ಎಂಟ್ರಿಯಿಂದಾಗಿ ಭಯಬಿದ್ದ ಯುವತಿ ಖಾಸಗಿ ಹೋಟೆಲ್ನಿಂದ ಹಾರಿ ಕೆಳಗೆ ಬಿದ್ದಿದ್ಲು. ಭಾನುವಾರ ಬೆಳಗಿನ ಜಾವ ಈ ಘಟನೆ ನಡೆದಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ವೈಟ್ಫೀಲ್ಡ್ ಡಿಸಿಪಿ ಪರಶುರಾಮ್ ಪ್ರತಿಕ್ರಿಯೆ ನೀಡಿದ್ದಾರೆ. 4 ಹುಡುಗರು 4 ಹುಡುಗಿಯರು ಇದ್ರು. ಎಲ್ಲರೂ ಕೂಡ ಕುಡಿದಿರೋದು ಗೊತ್ತಾಗಿದೆ. ಐಡಿ ಕಾರ್ಡ್ ಪರಿಶೀಲನೆಗಾಗಿ ಕೆಳಗೆ ಬರುವಂತೆ ಕರೆದಿದ್ದಾರೆ. ಆಗ ಓರ್ವ ಯುವತಿ ಕೆಳಗೆ ಬಿದ್ದಿದ್ದಾಳೆ ಅಂದ್ರು. ಈಗ ಕ್ರೀಡಾ ಸುದ್ದಿಗಳನ್ನು ನೋಡೋಣ. ಫುಟ್ಬಾಲ್ ದಂತಕಥೆ ಲಿಯೋನೆಲ್ ಮೆಸ್ಸಿ ಕಾರ್ಯಕ್ರಮದಲ್ಲಿ ದಾಂಧಲೆ ಮತ್ತು ಅವ್ಯವಸ್ಥೆ ಪ್ರಕರಣ ಕುರಿತಂತೆ ಪಶ್ಚಿಮ ಬಂಗಾಳ ಕ್ರೀಡಾ ಸಚಿವರ ತಲೆದಂಡವಾಗಿದೆ. ಘಟನೆಯ ಹೊಣೆ ಹೊತ್ತು ಅರೂಪ್ ಬಿಸ್ವಾಸ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಪತ್ರ ಬರೆದಿರುವ ಬಿಸ್ವಾಸ್ ತಮ್ಮನ್ನ ಕ್ರೀಡಾ ಇಲಾಖೆಯ ಜವಾಬ್ದಾರಿಯಿಂದ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಕೋಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ದಂತಕಥೆ ಲಿಯೋನೆಲ್ ಮೆಸ್ಸಿ ಭಾಗವಹಿಸಿದ ಕಾರ್ಯಕ್ರಮದಲ್ಲಿ ಫ್ಯಾನ್ಸ್ ದಾಂಧಲೆ ಮಾಡಿದ್ರು. ಇದರಿಂದ ಟಿಎಂಸಿ ನೇತೃತ್ವದ ರಾಜ್ಯ ಸರ್ಕಾರ ತೀವ್ರ ಟೀಕೆಗೆ ಗುರಿಯಾಗಿತ್ತು. 2026ರ ಐಪಿಎಲ್ನ ಮಿನಿ ಹರಾಜು ಅಬುಧಾಬಿಯಲ್ಲಿ ನಡೀತಾ ಇದೆ. ಖಾಲಿ ಇರುವಂತಹ 77 ಸ್ಥಾನಗಳನ್ನು ಭರ್ತಿ ಮಾಡಲು ಒಟ್ಟು 369 ಆಟಗಾರರ ಹರಾಜು ನಡೀತಾ ಇದೆ. 10 ತಂಡಗಳು ಸೇರಿ 237 ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ. ಮುಂಬೈ ಇಂಡಿಯನ್ಸ್ 2.75 ಕೋಟಿ ಹಣದೊಂದಿಗೆ ಹರಾಜಿನಲ್ಲಿ ಭಾಗವಹಿಸಿದ್ರೆ ಕೆಕೆಆರ್ ಟೀಮ್ 64 ಕೋಟಿ ಹಣದೊಂದಿಗೆ ಬಿಡ್ ಮಾಡ್ತಾ ಇದೆ. ಇನ್ನು ಕೆಕೆಆರ್ ತಂಡಕ್ಕೆ ಕ್ಯಾಮೆರೂನ್ ಗ್ರೀನ್ ಮತ್ತು
25.20 ಕೋಟಿ ಸೇಲ್ ಆಗಿದ್ದಾರೆ. ಮುಂಬೈ ಇಂಡಿಯನ್ಸ್ಗೆ ಕ್ವಿಂಟನ್ ಡಿ ಕಾಕ್ 1 ಕೋಟಿಗೆ ಹರಾಜಾಗಿದ್ದಾರೆ. 7 ಕೋಟಿಗೆ ವೆಂಕಟೇಶ್ ಅಯ್ಯರ್ ಆರ್ಸಿಬಿ ಪಾಲಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಮುಂದಿನ ಐಪಿಎಲ್ ಉದ್ಘಾಟನೆಗೆ ಸಿದ್ಧತೆ ಮಾಡಲಾಗುತ್ತೆ ಅಂತ ಕರ್ನಾಟಕ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದಿಂದ ಸ್ಟೇಡಿಯಂ ಬಂದ್ ಆಗಿತ್ತು. ಈಗ ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದ ಬಿಸಿಸಿಐನಲ್ಲಿ ಚರ್ಚೆ ಆಗ್ತಾ ಇದ್ದು ಶೀಘ್ರದಲ್ಲೇ ಐಪಿಎಲ್ ಉದ್ಘಾಟನೆ ದಿನಾಂಕ ಘೋಷಣೆ ಮಾಡ್ತೀವಿ ಅಂತ ವೆಂಕಟೇಶ್ ಪ್ರಸಾದ್ ಹೇಳಿದ್ದಾರೆ. ಯಾರು ಗೆಲ್ತಾರೆ? ಸೊ ನಾವು ಯಾವಾಗ ಸೆಕ್ರೆಟರಿ ಬಿಸಿಸಿಐನ ಮೀಟ್ ಮಾಡಿದ್ವೋ ನಾವು ಅವ್ರು ಹೇಳ್ತಾ ಇರೋ ಒಂದು ದೊಡ್ಡ ನಮಗೆ ಒಂದು ತಲೆನೋವಿತ್ತು ಆ್ಯಕ್ಚುಲಾಗಿ. ಯಾಕಂದರೆ RCB ಅವ್ರು ಚಾಂಪಿಯನ್ಸ್ ಆಗಿದ್ರು. ಜನರಲಿ ಏನಾಗುತ್ತೆ ಅಂದರೆ RCBನವರು ಗೆದ್ದಾಗ ಯಾರು ಗೆಲ್ತಾರೋ ಅವರ ಒಂದು ಮನೆ ಗ್ರೌಂಡ್ ಏನೋ ಹೋಮ್ ಗ್ರೌಂಡ್ನಲ್ಲೇ ನಡೆಸೋದು ಇದನ್ನು ಓಪನಿಂಗ್ ಸೆರೆಮನಿ ಎಲ್ಲ. ಸೊ ನೀವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ಸೊ ನೀವು ಹೋಗಿ ಈ ಥರ ಒಂದು ಗ್ರೀನ್ ಸಿಗ್ನಲ್ ತೊಗೊಂಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು ಕಡಿಮೆ ಆಗಿದೆ ಅಂತಲೇ ಹೇಳಿದ್ದಾರೆ ಅವ್ರು ನಮಗೆ. ಸೊ ಹಾಗಾಗಿ ಒಂಥರ ಇದು ಖಂಡಿತ ಎಲ್ಲರಿಗೂ ಸಿಹಿ ಸುದ್ದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಅಂದರೆ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ. ದೇಶದ ಸುದ್ದಿಗಳನ್ನು ನೋಡೋಣ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿಗೆ ರಿಲೀಫ್ ಸಿಕ್ಕಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನ ವಿಚಾರಣೆ ನಡೆಸಲು ದೆಹಲಿ ನ್ಯಾಯಾಲಯ ನಿರಾಕರಿಸಿದೆ. ಖಾಸಗಿ ದೂರನ್ನು ಆಧರಿಸಿದ ಪ್ರಕರಣವನ್ನ PMLA ಕಾಯ್ದೆ ಅಡಿ ತರಲು ಆಗಲ್ಲ ಹಾಗೂ ಇಡಿ ಇದನ್ನ ನಿರ್ವಹಿಸಲು ಸಾಧ್ಯ ಇಲ್ಲ ಅಂತ ದೆಹಲಿ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಲಡಾಖ್ನ ಪಂದ್ರಾಸ್ ಗ್ರಾಮದ ನದಿಯ ಬಳಿ ಹಳೆಯ ಗ್ರೆನೇಡ್ ಒಂದು ಪತ್ತೆಯಾಗಿದ್ದು ಭದ್ರತಾ ಪಡೆ ಹಾಗೂ ಪೊಲೀಸರು ಗ್ರೆನೇಡ್ ಅನ್ನ ನಿಷ್ಕ್ರಿಯಗೊಳಿಸಿದ್ದಾರೆ. ಗ್ರೆನೇಡ್ ಪತ್ತೆಯಾದ ಸ್ಥಳದಲ್ಲಿ ಭದ್ರತಾ ಪಡೆ ಕಟ್ಟೆಚ್ಚರ ವಹಿಸಿದ್ದು ಸ್ಥಳದಲ್ಲಿ ಯಾರೂ ಹೋಗದಂತೆ ನಿಷೇಧ ಹೇರಲಾಗಿದೆ ಅಂತ ಲಡಾಖ್ ಪೊಲೀಸರು ತಿಳಿಸಿದ್ದಾರೆ. ಗೋವಾ ಅಗ್ನಿ ದುರಂತಕ್ಕೆ ಸಂಬಂಧಪಟ್ಟಂತೆ ನೈಟ್ ಕ್ಲಬ್ ಮಾಲೀಕರಾದ ಲೂಥ್ರಾ ಸಹೋದರರನ್ನ ಗಡೀಪಾರು ಮಾಡಲಾಗಿದೆ. ಥೈಲ್ಯಾಂಡ್ನಿಂದ ದೆಹಲಿಗೆ ಲೂಥ್ರಾ ಬ್ರದರ್ಸ್ ಅನ್ನ ಕರೆತರಲಾಗಿದ್ದು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸುವ ಮೊದಲು ಆಸ್ಪತ್ರೆಯಲ್ಲಿ ಇಬ್ಬರ ಆರೋಗ್ಯ ತಪಾಸಣೆ ಮಾಡಲಾಗಿದೆ. ಈಗ ವಿದೇಶದ ಸುದ್ದಿ ನೋಡೋಣ. ವಿಶ್ವಸಂಸ್ಥೆಯಲ್ಲಿ ಪಾಕ್ಗೆ ಭಾರತ ದಿಟ್ಟ ಉತ್ತರ ಕೊಟ್ಟಿದೆ. ಸಿಂಧೂ ನದಿ ಒಪ್ಪಂದದ ವಿಚಾರವಾಗಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿ ಪರ್ವತನೇನಿ ಹರೀಶ್ ಮಾತನಾಡಿದರು. 65 ವರ್ಷಗಳಿಂದ ಭಾರತ ಒಪ್ಪಂದವನ್ನ ಗೌರವಿಸುತ್ತಾ ಬಂದಿದೆ. ಆದರೆ ಪಾಕ್ ಪದೇ ಪದೇ ಉದ್ದಟತನ ತೋರುತ್ತಾ ಇದೆ ಅಂತ ಆರೋಪಿಸಿದ್ದಾರೆ. ತಮ್ಮ ದೂರದೃಷ್ಟಿ ಮತ್ತು ನವೀನ ಭೀದನ ಕ್ರಮದಿಂದಾಗಿ ಪ್ರಭಾವ ಬೀರ್ತಾ ಇರುವಂತಹ ಭಾರತದ 3 ಶಿಕ್ಷಣ ತಜ್ಞರು ಗ್ಲೋಬಲ್ ಟೀಚರ್ ಪ್ರಶಸ್ತಿ 2026ರ ಟಾಪ್ 50 ಶಾರ್ಟ್ ಲಿಸ್ಟ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಪ್ರಶಸ್ತಿಯ ಮೊತ್ತ ಸುಮಾರು 9.07 ಕೋಟಿಯಾಗಿದ್ದು ಶಾಲಾ ಶಿಕ್ಷಣ ಸುಧಾಂಶು ಶೇಖರ್ ಪಾಂಡಾ, ಜಮ್ಮು ಕಾಶ್ಮೀರದ ಮೆಹರಾನ್ ಮತ್ತು ರೂಬಲ್ ನಾಗಿ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧ ಅಂತ್ಯಗೊಳಿಸುವ ಒಪ್ಪಂದಕ್ಕೆ ನಾವು ಹಿಂದಿಗಿಂತಲೂ ಇಂದು ಮತ್ತಷ್ಟು ಸಮೀಪದಲ್ಲಿದ್ದೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ನಾನು ಈಗಾಗಲೇ 8 ಯುದ್ಧಗಳಿಗೆ ವಿರಾಮ ಘೋಷಿಸಿದ್ದೇನೆ. ಇದು 9ನೇ ಯುದ್ಧವಾಗಿದೆ. ಯುದ್ಧ ವಿರಾಮ ಒಪ್ಪಂದ ಸಾಂಗವಾಗಿ ನಡೀತಾ ಇದೆ. ಈ ಪ್ರಯತ್ನದಲ್ಲಿ ನಾನು ಈಗ ಮತ್ತಷ್ಟು ಹತ್ತಿರವಾಗಿದ್ದೇನೆ ಅಂತ ಹೇಳಿದ್ದಾರೆ. ದಕ್ಷಿಣ ಬ್ರೆಜಿಲ್ನ ಗುವಾಯ್ಬಾದಲ್ಲಿ ಭಾರೀ ಚಂಡಮಾರುತ ಅಪ್ಪಳಿಸಿದೆ. ಇದರ ಪರಿಣಾಮವಾಗಿ ಭಾರೀ ಬಿರುಗಾಳಿ ಬೀಸಿದ್ದು ಗಾಳಿಯ ರಭಸಕ್ಕೆ ಲಿಬರ್ಟಿ ಪ್ರತಿಮೆಯ ಪ್ರತಿಕೃತಿ ನೆಲಕ್ಕುರುಳಿದೆ. ವೇಗವಾಗಿ ಗಾಳಿ ಬೀಸ್ತಾ ಇದ್ದ ಪರಿಣಾಮ ಪ್ರತಿಮೆ ಓರೆಯಾಗಿ ವಾಲಿತು. ಸ್ವಲ್ಪ ಹೊತ್ತಲ್ಲೇ ಗಾಳಿ ರಭಸವಾಗಿ ಬೀಸಿದ್ದರಿಂದ ಪ್ರತಿಮೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ.